ಕೆನಡಾದಲ್ಲಿ ಕನ್ನಡಿಗನ ಕಗ್ಗುಲಿಯಾಗಿದೆ. 10 ಬಾರಿ ಗುಂಡಿನ ದಾಳಿ ಮಾಡಿರುವಂತಹ ಹಂತಕರು ಕೆನಡಾದಲ್ಲಿ ಕನ್ನಡಿಗನನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಕಾರಿನಲ್ಲಿ ತೆರಳುವಾಗ ಏಕಾಏಕಿಯಾಗಿ ಚಂದನ್ ಕುಮಾರ್ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಹಂತಕರು. ಕರ್ನಾಟಕದ ಕನ್ನಡಿಗನ ಮೇಲೆ ಗುಂಡಿನ ದಾಳಿಯಾಗಿದ್ದು ಸದ್ಯ ಎಲ್ಲೆಡೆ ಆತಂಕ ಮನೆ ಮಾಡಿದೆ. ಈ ಚಂದನ್ ಕುಮಾರ್ ನೆಲಮಂಗಲದ ತ್ಯಾಮಗೊಂಡ್ಲು ನಿವಾಸಿಯಾಗಿದ್ದು ಈತ 37 ವರ್ಷದವನಾಗಿದ್ದ. ಇತ್ತೀಚೆಗಷ್ಟೇ ಹೆಚ್ಚು ಸಂಬಳವನ್ನ ಪಡೀತಾ ಇದ್ದ ಎನ್ನುವಂತಹ ಆನಂದದಲ್ಲಿ ಕುಟುಂಬಸ್ಥರು ಇದ್ರು. ಆದರೆ ಇದೀಗ ಬಂದಂತಹ ಸುದ್ದಿ ಏನು ಅಂತ ಹೇಳಿದ್ರೆ 37 ವರ್ಷದ ಚಂದನ್ ಕುಮಾರ್ ಹಂತಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾನೆನ್ನುವಂಥದ್ದು. ಕೆನಡಾ ದೇಶದಲ್ಲಿ ಕನ್ನಡ ಡಿಂಡಿಮವನ್ನ ಸಾರುತ್ತಾ ಕಂಪನಿಯಲ್ಲಿ ಚಂದನ್ ಕುಮಾರ್ ಕೆಲಸ ಮಾಡ್ತಾ ಇದ್ದ. LNT ಆಗಿದ್ದ ಇದ್ದ ಚಂದನ್ ಕೊಲೆಯ ಬಗ್ಗೆ ಪೋಷಕರಿಗೆ ಸದ್ಯ ಮಾಹಿತಿ ಲಭ್ಯ ಆಗಿದ್ದು, ಚಂದನ್ ತಂದೆ ನಂದನ್ ಕುಮಾರ್ ನಿವೃತ್ತ ಶಿಕ್ಷಕರು. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸವಿರುವಂತಹ ಪೋಷಕರು ಇದೀಗ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. 6 ವರ್ಷದಿಂದ ಕೆನಡಾಗೆ ಹೋಗಿದ್ದಂತಹ ಮಾಹಿತಿ ಇದೆ. ಕುಟುಂಬಸ್ಥರಿಗೆ ಸದ್ಯ ಈ ಕೊಲೆಯ ಮಾಹಿತಿ ಬರ್ತಾ ಇದ್ದಂತೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇನ್ನಷ್ಟೇ ಸಿಗಬೇಕಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಅವನೊಬ್ಬನೇ ಈಗ ಹೊರದೇಶಕ್ಕೆ ಹೋಗಿದ್ದಿದ್ದು. ಎಲ್ರಿಗೂ ತುಂಬ ಆಸೆ ಇತ್ತು, ಚೆನ್ನಾಗಿ ಇದು ಮಾಡ್ಕೊತಿದ್ದಾನೆ, ಎಲ್ಲರನ್ನೂ ಹೊಂದ್ಕೊಂಡು ಚೆನ್ನಾಗಿದ್ದಾನೆ ಅಂತ. ಈಗ ಸುಮಾರು ಒಂದು 7-8 ತಿಂಗಳ ಮುಂಚೆ ಅವ್ರ ತಾತ ಅವ್ರು ತೀರ್ಕೊಂಡ್ರು. ಅವಾಗ ಬಂದಿದ್ದಷ್ಟೇ. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ರಿಗೂ ಗಿಫ್ಟ್ ತಂದು ಕೊಟ್ಟು, ಯಾವಾಗೂ ಅವನು ಆ ಥರ ಇದೇ ಇರಲಿಲ್ಲ, ಭಾವನಿಗೆ ಕೆಟ್ಟ ಭಾವನಿಗೆ ಇರಲಿಲ್ಲ, ಎಲ್ಲರೂ ಒಂದೇ ಅನ್ನೋ ಥರ ಇದ್ದ. ಕೊನೆ ಆಸೆ ಅವ್ರ ತಾತನ್ನು ನೋಡ್ದ. ಏನು ಹೇಳ್ಕೊಂಡಿರ್ಲಿಲ್ಲ. ತಾತ ಅವರು ಏಜ್ ಆಗಿತ್ತು ಅಷ್ಟೇ. ಮೊಮ್ಮನಿಗೆ ನೋಡ್ಬೇಕು ಅನ್ನೋ ಆಸೆನೂ ಇತ್ತು. ಬಂದು ಆ ಆಸೆನೂ ತೀರಿಸ್ದ. ಮದ್ವೆ ನೋಡ್ಬೇಕು ಅಂತ ಅವ್ರ ತಾತ ಅವ್ರಿಗೆ ಆಸೆ ಇತ್ತು, ಅದೇನು ಇರ್ಲಿಲ್ಲ. 2-3 ನೋಡಿದ್ವಿ. ಯಾಕೋ ಅವ್ನು ಬಂದು ಭಾಳ ದಿವಸನೂ ಇರ್ಲಿಲ್ಲ, 1 ತಿಂಗಳಿದ್ದ. ಅದೇ ನಮ್ಮನೇಲಿ ಬೇರೆ 2 ಮದ್ವೆ ಇದ್ವು, ಅದು ಇದು ಬಿಸಿಲಿದಾಯ್ತು. ಕೊನೆಗೆ ಅವ್ರ ತಾತನ್ ನೋಡಿದ್ನಲ್ಲ, ಅದು ಸಂತಗಿಂದನೂ ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿ ಇರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ, ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ, ಎಲ್ಲರನ್ನೂ ಚೆನ್ನಾಗಿ ಹೊಂದ್ಕೊಂಡು ಮಾಡಿಕೊಂಡು, ಕಷ್ಟ ಸುಖ ಆಯಿತು, ಜನರಲ್ ನಾಲೆಡ್ಜ್ ಆಯಿತು, ಪ್ರತಿಯೊಂದರಲ್ಲೂ ಮುಂದಿದ್ದ ಅವನು. ಏನು ಜನಸೇವೆ ಇದೆಲ್ಲ ಭಾಳ ಇತ್ತು ಅವನಿಗೆ. ಇಲ್ಲ ಇಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು ಅವನಿಗೆ. ಅಂದ್ರೆ ಒಂದು 6 ಮಂತ್ಸ್ ಬ್ಯಾಕ್. ಇಲ್ಲ, ಒಂಥರ ಆಪ್ಟಿಮಿಸ್ಟಿಕ್ ಆಗೇ ಇದ್ದ ಅವನು. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲ ಚೆನ್ನಾಗಿದ್ದ. ಅದೇ ಏನು ಹೇಳ್ಕೊಂಡಿದ್ರು ಸರ್? ಇತ್ತೀಚೆಗೆ ಯಾವಾಗ ಮಾತಾಡಿದ್ರು? ನಾನು ಶುಕ್ರವಾರ ದಿವಸ ಮದುವೆ ಮಾಡೋ ಆಸೆ ಇತ್ತು. ಅದೇ ದಿವಸ ಅದೇ ಕೊರಗಿನಲ್ಲಿದ್ದ. ನಾವು ಮದುವೆ ಮಾಡ್ಕೊಂಡು ಹೋಗಪ್ಪ, ಇಲ್ಲಿ ಬಂದ್ಬಿಡು, ಕೆನಡಾ ಕೊಡ್ತಾ ಇರಲಿಲ್ಲ, ಎಲ್ಲ ಅಮೇರಿಕಾ ಕೇಳ್ತದೆ, ಅಮೇರಿಕಾ ಟ್ರೈ ಮಾಡ್ದ, ಬಂದ್ಬಿಡು ಅಂತಂದ್ರೆ ಅವನು ಅಷ್ಟೇ. ಸರ್ಕಾರ ಏನಾದರೂ ಮಾತುಕತೆ ಯಾರು ನಮ್ಮ ಪ್ರತಿನಿಧಿಗಳು ಮಾಡೋರ ಫೋನ್ಗೇನು? ಇಲ್ಲ ಪಾರ್ಥಿವ ಶರೀರ ತಂದು ನಮ್ಮ ಮಾತೃಭೂಮಿಯಲ್ಲಿ ಅಂತ ಸಂಸ್ಕಾರ ಮಾಡಿದ್ರೆ ನಮಗಿರೋನೊಬ್ಬನೇ ಮಗ, ಅದನ್ನು ಪುಣ್ಯ ಕಟ್ಕೊತೀವಿ. ನಮ್ಮ ಮಾತೃಭೂಮಿಯಲ್ಲಿ ಮಾಡಿದ್ರು ಒಂದೊಂದು ಇದು ಇರ್ತದೆ. ಅದಕ್ಕೆ ಪ್ರಧಾನಮಂತ್ರಿಗಳು ನಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ಬೆಂಬಲರು, ನಮ್ಮ ಮಾಮಿದರು, ನಮ್ಮ ಸಂಘದವರು ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವರಿಗೆಲ್ಲ ಕೃತಜ್ಞ.